ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಊರಲ್ಲಿ ಚಾಮುಂಡೇಶ್ವರಿ ಹಬ್ಬ ಇದೆ. ಊರಲ್ಲೆಲ್ಲ ಎಲ್ಲ ಕಡೆಯೂ ಇದೆ. ಇವತ್ತು ಚಾಮುಂಡೇಶ್ವರಿ ತಾಯಿಯ ಹುಟ್ಟಿದ ದಿನ. ಹಾಗಾಗಿ ನಮ್ಮೂರಿನಲ್ಲಿ ಆರತಿಯನ್ನು ಮಾಡ್ತಾಯಿದ್ದೀವಿ. ಮೊದಲು ಶಿವನ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇರಲಿಲ್ಲ, ಆದರೆ ಇವಾಗ ಒಂದು 4-5 ವರ್ಷದ ಹಿಂದೆ ಮಾಡಿದ್ದಾರೆ. ಅವಾಗಿಂದ ಊರಲ್ಲಿ ಚಾಮುಂಡೇಶ್ವರಿ ತಾಯಿಯ ಹುಟ್ಟಿದ ಹಬ್ಬದಿಂದ ನಾವು ಚಾಮುಂಡೇಶ್ವರಿ ತಾಯಿಗೆ ಆರತಿಯನ್ನು ಮಾಡ್ತೀವಿ. ನೀವೆಲ್ಲ ನನ್ನ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಮ್ಮ ದೇವಸ್ಥಾನಗಳೆಲ್ಲ ಇರೋದು ಪ್ರಕೃತಿಯ ಮಡಿಲಲ್ಲಿ, ಗದ್ದೆ ಒಳಗಡೆ ಇರೋದು. ಸೊ ಈಶ್ವರನ ದೇವಸ್ಥಾನ ಕೂಡ ಅಲ್ಲೇ ಇರೋದು, ಶಿವನ ದೇವಸ್ಥಾನದಲ್ಲೇ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಕೂಡ ಇರೋದು. ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೊದಲೆಲ್ಲ ಊರಿನವರೆಲ್ಲ ಒಟ್ಟಿಗೆ ಮಾರಿಗುಡಿ ಹತ್ರ ಬಂದು ಎಲ್ಲರೂ ಒಟ್ಟಿಗೆ ಹೋಗ್ತಿದ್ವಿ. ಕೆಳಗಡೆ ಮಡಿಯನ್ನು ಹಾಸ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ಆರತಿ ಹಿಡ್ಕೊಂಡು ಹೋಗೋರನ್ನ. ಆದರೆ ಇವಾಗೆಲ್ಲ ಬದಲಾಗ್ಬಿಟ್ಟಿದೆ. ಯಾರ್ಯಾರಿಗೆ ಯಾವ್ಯಾವಾಗ ಆಗುತ್ತೋ ಒಟ್ಟಲ್ಲಿ ಊರಲ್ಲಿ ಸಾರಿಸ್ತಾರೆ, ಆರತಿ ತೊಗೊಂಡು ಬನ್ನಿ ಇಷ್ಟೊತ್ತಿಗೆ ಅಂತ. ಆರತಿ ಹೊರಡುವಾಗಲೂ ಸಾರಿಸ್ತಾರೆ. ಸೊ ಆ ಟೈಮಿಗೆ ಎಲ್ಲರೂ ಒಂದು ಕಡೆ ಬಂದು ನಿಂತ್ಕೊಂಡು ಎಲ್ಲರೂ ಒಟ್ಟಿಗೆ ಬರೋದು ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ಸ್ವಲ್ಪ ಜನ ಹೋಗ್ತಾರೆ. ಒಟ್ಟಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಿ ದೇವಸ್ಥಾನದ ಹತ್ರ ಆರತಿಯನ್ನು ಇಟ್ಕೊಂಡು ಕುತ್ಕೊತೀವಿ. ಶಿವನ ದೇವಸ್ಥಾನದಲ್ಲಿ ಶಿವನ ವಿಗ್ರಹದ ಜೊತೆಗೆ ಗಣಪತಿ ವಿಗ್ರಹ ಮತ್ತು ಚಾಮುಂಡೇಶ್ವರಿ ವಿಗ್ರಹ ಎರಡೂ ಕೂಡ ಇದೆ. ಮಧ್ಯಭಾಗದಲ್ಲಿ ಶಿವಪಾರ್ವತಿಯ ವಿಗ್ರಹ ಇದ್ದರೆ ಬಲಭಾಗದಲ್ಲಿ ಗಣಪತಿ ವಿಗ್ರಹ, ಎಡಭಾಗದಲ್ಲಿ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಬೇರೆ ವಿಡಿಯೋಗಳಲ್ಲಿ, ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಇದು ನನ್ನ ತಂದೆ ಮನೆ, ನಮ್ಮ ಅಪ್ಪನ ಮನೆ ದೇವರು ಮರಡಿ ಲಿಂಗೇಶ್ವರ ಅಂತ. ಮೊದಲು ಹಳೆಯ ದೇವಸ್ಥಾನ ಇತ್ತು. ತುಂಬ ವರ್ಷಗಳ ಹಿಂದೆಯೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು. ಅವಾಗ ತುಂಬ ಚೆನ್ನಾಗಿ ಮಾಡಿಬಿಟ್ರು ನಮ್ಮ ದೇವಸ್ಥಾನವನ್ನು. ಯಾವಾಗಲೂ ಪೂಜೆ ಎಲ್ಲ ಆದಮೇಲೆ ನಾವು ಒಳಗಡೆ ಬಂದು ಆರತಿಯನ್ನು ತೋರಿಸ್ಕೊಂಡು ಹೋಗ್ತಿದ್ವಿ ದೇವರಿಗೆ. ಆದರೆ ನಾನು ದೇವ್ರ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದೆ. ಈ ಸಮಯದಲ್ಲಿ ಒಳಗಡೆ ಬಂದಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ಈ ಸಮಯದಲ್ಲಿ ದೇವರಿಗೆ ಅಲಂಕಾರ ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ತಿದ್ರು. ದೇವರ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆಷಾಢ ಟೈಮ್ನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ದೇವರ ದರ್ಶನ ಮಾಡೋದು ತುಂಬ ಕಷ್ಟ. ಆದ್ದರಿಂದ ನಮ್ಮೂರಿನಲ್ಲೇ ದೇವ್ರ ಪೂಜೆಯನ್ನು ತುಂಬ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ. ಸ್ವಸ್ತಿ ಫಲಾಫಲಾಮಂ ಸರ್ವೇ ಜನನಾಂ ಸಿಖಿನೋ ಮುಸಂದಾನಿ ಬೋಧತಾಸ್ತೋದ ಪೂಜಂ ಸಂಪಯಾಮಿ ಚತ್ರಂತೆ ಸಮರ್ಪಯಾಮಿ. ನಾನಿವತ್ತು ಆರತಿಗೆ ತಂಬಿಟ್ಟನ್ನು ಹೇಗೆ ಮಾಡಿದೆ ಅನ್ನೋದರ ವಿಡಿಯೋ ಕೊನೆ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ. ಘನತಾಗಂ ಪುಣ್ಯನ್ಹಾನೇತಿ ದ್ವಾದಶಮಾಸಾ ಸಂವತ್ಸರಃ ಸಂವತ್ಸರಮೇವಾವರುಂಧೇ ಮೌಲ್ಯೇ ಭವತಿ ಊರ್ಧ್ವಮುಂಜಾತ್ ಊರ್ಧ್ವಮೇವಾವರುಂಧೇ ಚಿತ್ರಾನಕ್ಷತ್ರಂ ಭವತಿ ಚಿತ್ರಂ ಹಾಯೇತತ್ಕರ್ಮ ಯದಶ್ವಮೇಧಾ ಸಮೃದ್ಧೇ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಕಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಕಾತ್ಯಾಯಿನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಮಹಾದೇವಿ ನಮಃ. ಉತ್ತರಮಂಗಳಕರ್ಪೂರ ನೀರಾಜನಂ ದರ್ಶಯಾಮಿ. ಮಹಾದೇವಿ ನಮಃ. ನಮ್ಮೂರು ತುಂಬ ಚಿಕ್ಕವರು, ಹಾಗಾಗಿ ಆರತಿಗಳು ಇಷ್ಟ ಇದೆ. ನಮ್ಮ ಅಜ್ಜಿ ಊರಲ್ಲಿ ಆರತಿಗಳಂತೂ ಯಪ್ಪ ಬರೀ ತಲೆನೇ ಕಾಣಿಸ್ತಿರುತ್ತೆ. ಮಾರಿ ಹಬ್ಬದಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ತಡಗವಾಡಿ ಅಂತ. ಅದು ತುಂಬ ದೊಡ್ಡ ಊರು. ಚೆನ್ನಾಗಿದ್ರಿ ಕಣ್ಬಿಡಿ. ಯಾರು ಪ್ರೀತಿ ಅಂತ ಕೇಳ್ತಾರೋ ಅವ್ರು ತೆಗಿಯೋದು.
ನಾನು ಆರತಿ ಚೆನ್ನಾಗಿ ಮಾಡಿದ್ದೀನಿ ತೆಗಿರಿ ಅಂದ್ರು. ಎಲ್ಲಿ ಪರವಾಗಿಲ್ಲ ಬನ್ನಿ ಮುಂದೆ. ಓಹೋ ಓರೋರ್ಗಿತ್ತು ಸೇಮ್ ಸೀರೆ ಹಾಕೋ ಬಂದ್ಬಿಟ್ಟವ್ರೆ. ಝೂಮ್ ಮಾಡೋಣ. ನಮ್ಗೂ ಹೇಳಿದ್ರೆ ನಾವು ಉಟ್ಕೊಬರೋವಪ್ಪ ಅಲ್ವಾ? ಅನೌನ್ಸ್ ಮಾಡ್ಬೇಕು ತಾನೇ. ಸೇಮ್ ಸೀರೆ ಹಾಕಬ. ಹಬ್ಬಗಳಲ್ಲಿ ಹೆಣ್ಮಕ್ಳು ನೋಡೋದೇ ಒಂಥರ ಚೆಂದ. ಅದರಲ್ಲೂ ಆರತಿ ತರುವಾಗಂತೂ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ತಂಬಿಟ್ಟು ಮಾತ್ರ ಒಬ್ಬೊಬ್ರದ್ದು ಒಂದೊಂದು ಥರ ಡಿಫ್ರೆಂಟ್ ಆಗಿತ್ತು. ಇದು ಗುಂಡಮ್ಮ ತಂಬಿಟ್ಟು, ತಂಬಿಟ್ಟು ನಾವು ಆ ಕಡೆಗೆ ಹೋಗಲ್ಲ. ಇದು ಕೊಬ್ಬರಿ ತಂಬಿಟ್ಟು, ಇದು ಗುಂಡುಗುಂಡು ತಂಬಿಟ್ಟು, ಆರತಿ ಎಲ್ಲ ತೋರಿಸಿದ ಮೇಲೆ ನಮಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ರು. ಬಾತು, ಕೇಸರಿ ಬಾತು, ಲಾಡು ಸೂಪರಾಗಿತ್ತು. ಪೂಜೆ ಮುಗಿಸ್ಕೊಂಡು ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ದಾರೆ. ನಮಗಂತೂ ತಲೆ ಮೇಲೆ ಹೊತ್ಕೊಂಡು ಅಭ್ಯಾಸ ಇಲ್ಲ, ಹಾಗಾಗಿ ಕೈಯಲ್ಲೇ ಹಿಡ್ಕೊಂಡು ಹೋಗ್ತಿದ್ದೀವಿ. ಹಬ್ಬಗಳಲ್ಲಿ ರೆಡಿಯಾಗಿ ಹೋಗುವಾಗ ಅಥವಾ ಯಾವ್ದಾದ್ರು ಫಂಕ್ಷನ್ ರೆಡಿಯಾಗಿ ಹೋಗುವಾಗ ಫುಲ್ ಚೆನ್ನಾಗಿ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಳ್ತೀನಿ. ಬಟ್ ಇದೇ ಹೇರ್ ಸ್ಟೈಲ್, ಇಷ್ಟೇ ಸಿಂಪಲ್ಲಾಗಿ ನಾನು ಯಾವಾಗಲೂ ರೆಡಿಯಾಗೋದು. ಅದೇ ಮುಖ, ಅದೇ ಹೇರ್ ಸ್ಟೈಲ್ ಇರೋದ್ರಿಂದ ಏನು ಚೇಂಜಸ್ ಇರಲ್ಲ. ಆದರೂ ಸೀರೆ ಹಾಕ್ಕೊಂಡಿದ್ದೀನಿ ಅಥವಾ ಯಾವುದೋ ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ ಒಂದೆರಡು ಫೋಟೋಸ್ ಅಂತೂ ತೊಗೊತೀನಿ. ಸೀರೆ ಹಾಕ್ಕೊಂಡಿದ್ದೀನಲ್ಲ ಅಂತ ಹೇಳಿ ಒಂದೆರಡು ಕಾನ್ಸೆಪ್ಟ್ ವಿಡಿಯೋ ಮಾಡಿದೆ. ಆದರೆ ಮಾಡುವಾಗ ಎಷ್ಟು ಟೇಕ್ ತೊಗೊಂಡಿದ್ದೀನಿ ಅಂತ ಜಸ್ಟ್ ಸುಮ್ಮನೆ ಟ್ರಯಲ್ ಹಾಕಿದ್ದೀನಿ ಅಷ್ಟೇ. ಸಪ್ರೇಟಾಗಿ ಆ ವಿಡಿಯೋ ಹಾಕಿದ್ದೀನಿ ನೋಡಿ. ಆಗಿಂದಲೂ ನನಗೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕಂತಲೇ ಇಷ್ಟ. ಬಟ್ ನನಗೆ ರೆಡಿಯಾಗಿ ಕುತ್ಕೊಂಡು ಮಾತಾಡೋದಕ್ಕೆ ಅವಕಾಶ ಸಿಗ್ತಿಲ್ಲ ಅಷ್ಟೇ. ಹೇಳಿದ್ರು 10 ರೂಪಾಯಿ. ಮೊನ್ನೆ ನಾನೊಂದು ವಿಡಿಯೋ ನೋಡಿ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಏನಂತ ಹೇಳಿದ್ರೆ, ನಂಗೆ ಯಾವಾಗಲೂ ಮನೆಯಲ್ಲಿ ಫೋಟೋಸ್ ಅಥವಾ ವಿಡಿಯೋ ತೊಗೊಳೋದಕ್ಕೆ ದೇವ್ರ ಮನೆ ಮುಂದೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ದೇವ್ರ ಮನೆ ತುಂಬ ಸಿಂಪಲ್ ಆಗಿದೆ ಅಂತ ಗೊತ್ತು, ಆದರೂ ಏನೋ ಗೊತ್ತಿಲ್ಲ, ಅದು ಇಷ್ಟ ಆಗುತ್ತೆ. ಇತ್ತೀಚೆಗೆ ಬಾಗಿಲು ರೆಡಿ ಮಾಡಿರೋದ್ರಿಂದ ಬಾಗಿಲು ಮುಂದೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಆದರೂ ಮೊದಲೆಲ್ಲ ಮನಸಾರೆ ನಗ್ತಿದ್ದೆ. ಬಟ್ ಇವಾಗ ಮನಸಾರೆ ನಗುವಂತಹ ಸಂತೋಷ ಯಾಕೋ ಬರ್ತಿಲ್ಲ. ಇದು ಮತ್ತೊಂದು ಕಾನ್ಸೆಪ್ಟ್ ವಿಡಿಯೋ. ಇತ್ತೀಚೆಗೆ ನಡೀತಿರೋ ಎಲ್ಲ ವಿಚಾರಗಳನ್ನ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಏನಂತ ಹೇಳಿದ್ರೆ, ಎಲ್ಲ ಮಕ್ಕಳು ಎಜುಕೇಟೆಡ್ ಆಗ್ತಿದ್ದಾರೆ. ಆವಾಗ ಹಿಂದೆ ಎಲ್ಲ ಹೆಣ್ಮಕ್ಳಿಗಾಗಲಿ ಅಥವಾ ಗಂಡು ಮಕ್ಳಿಗಾಗಲಿ ತುಂಬ ಓದಿಸೋರು, ದೇವರು ತಾನಾಗೆ ತಾನು ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳೋವರೆಗೂ. ಒಂದು ವಿಡಿಯೋ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ, ತುಂಬಾ ಕಷ್ಟ ಇರುತ್ತೆ. ಎಷ್ಟೆಷ್ಟು ಟೇಕ್ ತೊಗೊಂಡಿರ್ತೀನಿ ಅಥವಾ ಎಲ್ಲೋ ಹೋಗಿದ್ದು ಬಂದು ರೆಡಿ ಆಗಿದ್ದೀನಿ ಅಂತ ವಿಡಿಯೋ ಮಾಡಿರ್ತೀನಿ, ಹಂಗೆಲ್ಲ ಇರುತ್ತೆ. ಆದರೂ ವೀಡಿಯೋಸ್ ಜಾಸ್ತಿ ವ್ಯೂಸ್ ಆಗದೆ ಇದ್ದಾಗ, ಇಷ್ಟೆಲ್ಲ ಕಷ್ಟಪಟ್ಟು ವ್ಯೂಸ್ ಆಗದೆ ಇದ್ದಾಗ ನಿಜ ಯೂಟ್ಯೂಬ್ನೇ ಸ್ಟಾಪ್ ಮಾಡಬೇಕನ್ನುವಷ್ಟು ಬೇಜಾರಾಗಿದೆ. ನೋಡೋಣ, ಫಸ್ಟ್ ಪೇಮೆಂಟ್ ಬಂದ ಮೇಲೆ ಇದೇ ರೀತಿ ವ್ಯೂಸ್ ಆಗಲಿಲ್ಲ ಅಂದರೆ ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಹೋಗುವಾಗ ಅರ್ಜೆಂಟ್ಗೆ ಪ್ಲೇನ್ ತಂಬಿಟ್ಟು ಮಾಡ್ಕೊಂಡು ಹೋಗಿದ್ದೆ. ಇವಾಗ ಅದನ್ನು ಮಸಾಲ ತಂಬಿಟ್ಟು ಮಾಡ್ತಾಯಿದ್ದೀನಿ. ಹೇಗೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇದು ಕುಂಕುಮ ಹಚ್ಕೊಂಡು ಹೋಗಿದ್ದೆ ಅಲ್ವಾ, ಸೊ ಕೆಮಿಕಲ್ ಹಾಕಿರ್ತಾರೆ ಅಂತ ಹೇಳಿ ನಾನು ಕುಂಕುಮದ ಮಾತ್ರ ಕಟ್ ಮಾಡಿ ತೆಗೀತಾ ಇದ್ದೀನಿ. ಟೈಮ್ ಇದ್ದಿದ್ದರೆ ಹೋಗುವಷ್ಟರಲ್ಲೇ ಮಾಡ್ಕೊತಿದ್ದೆ, ಬಟ್ ಟೈಮೇ ಇರಲಿಲ್ಲ ಕಡಲೆಕಾಯಿ ಎಲ್ಲ ಹುರಿಯೋದಕ್ಕೆ. ಹಾಗಾಗಿ ಕಡಲೆಕಾಯಿನ ಹುರ್ಕೊಂಡು, ಕಡಲೆಕಾಯಿ ಬೀಜವನ್ನು ಹುರ್ಕೊಂಡು ಈ ರೀತಿ ಪುಡಿ ಅಂತ ಅಂದರೆ 2 ಭಾಗ ಮಾಡ್ಕೊತಾ ಇದ್ದೀನಿ. ಸಿಪ್ಪೆಗೆ ಬಿಡಿಸ್ಬೇಕಲ್ವ, ಹಾಗಾಗಿ ಇವತ್ತಂತೂ ಜೋರು ಗಾಳಿ, ಸಖತ್ತು ಜೋರು ಗಾಳಿ ಬೀಸ್ತಿದೆ. ಹೋಗುವಾಗ ನಾನು ತಂಬಿಟ್ಟು ಕಲಿಸ್ಕೊಂಡೆ ಅಲ್ವಾ, ಇನ್ನು ಸ್ವಲ್ಪ ಪಾಕ ಮತ್ತು ಇನ್ನು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ತಂಬಿಟ್ಟಿಗೆ ಬಿಡಿಸಿದ್ದು. ಇವಾಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಕಲಿಸ್ಕೊಳ್ಳೋಣ. ಅಕ್ಕಿಯನ್ನು ಹುರ್ಕೊಂಡು ಅದಕ್ಕೆ ಹುರ್ಗಡ್ಲೆ ಮತ್ತು ಏಲಕ್ಕಿಯನ್ನು ಹಾಕಿ ಬಿಡಿಸಿರೋದಷ್ಟೇ. ಇವಾಗ ತಂಬಿಟ್ಟು ಮಾಡೋದಕ್ಕೆ ನಾನು ಕಡಲೆಕಾಯಿ ಬೀಜ ಹುರ್ಕೊಂಡು 2 ಭಾಗ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಕೊಬ್ಬರಿಯನ್ನು ತುರ್ಕೊಂಡಿದ್ದೀನಿ. ಅದು ತುರ್ಕೊಟ್ಟಿದೆ ಮಿಕ್ಸಿ. ಹೇಗೆ ತುರಿದಿದ್ದೀನಿ ಅನ್ನೋದನ್ನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ.
ಮತ್ತು ಬಿಳಿ ಎಳ್ಳನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಇವಾಗ ಬೆಲ್ಲದ ಪಾಕವನ್ನು ಶೋಧಿಸ್ಕೊಂಡು ಕಲಸೋದಕ್ಕೆ ಅಂತ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ತಂಬಿಟ್ಟು ಕಟ್ಕೊಂಡು ಹೋಗಿರೋದ್ರಿಂದ ಉಳಿದಿರೋ ಹಿಟ್ಟಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಪಾಕವನ್ನು ಹಾಕ್ಕೊಂಡೆ. ಇವಾಗ ತಂಬಿಟ್ಟು ತೊಗೊಂಡು ಹೋಗಿದ್ದೆ ಅಲ್ವಾ, ಸೊ ಆ ತಂಬಿಟ್ಟನ್ನು ಕೂಡ ಒಳಗಡೆ ಹಾಕೋತಾ ಇದ್ದೀನಿ. ಇಲ್ಲ ಅಂತಂದರೆ ಇಷ್ಟೇ, ಇದರೊಳಗಡೆ ತಂಬಿಟ್ಟು ಹಿಟ್ಟು ಮತ್ತು ಬೆಲ್ಲದ ಪಾಕ ಮತ್ತು ಎಳ್ಳು, ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ತುರಿ ಇಷ್ಟನ್ನು ಹಾಕಬೇಕಷ್ಟೇ, ಇನ್ನೇನು ದೊಡ್ಡ ವಿಚಾರ ಏನೂ ಇಲ್ಲ. ಬೆಲ್ಲದ ಪಾಕವನ್ನು ಕೂಡ ಸ್ವಲ್ಪ ಕೈಗೆ ಅಂಟು ಬರೋವರೆಗಷ್ಟೇ ನಾವು ಕಾಯಿಸ್ಕೋಬೇಕು. ಪಾಕ ಗೀಕೇನು ತೊಗೊಳ್ಳೋ ಹಾಗಿಲ್ಲ. ತಂಬಿಟ್ಟು ಮಾಡೋದು ತುಂಬಾ ಸುಲಭ, ಕಷ್ಟ ಅಂತ ಅಂದ್ಕೋಬೇಡಿ. ನೀವು ಎಷ್ಟು ಬೆಲ್ಲ ಹಾಕ್ತಿರೋ ಅದ್ರ ಮೇಲೆ ನೀರು ಬರೋ ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಬಿಟ್ರೆ ಅದನ್ನು ಬೇಯಿಸಿನೇ ಟೈಮ್ ತೊಗೊಂಡ್ಬಿಡುತ್ತೆ. ಇಲ್ಲಿ ನೋಡಿ, ಇವಾಗ ಹಿಟ್ಟಿಗೆ ನಾನು ಎಳ್ಳನ್ನು ಹುರಿದಿರುವಂತಹ ಎಳ್ಳನ್ನು ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ, ಹುರಿದಿರುವಂತಹ ಕಡಲೆಕಾಯಿ ಬೀಜವನ್ನು 2 ಭಾಗ ಮಾಡ್ಕೊಂಡು ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಕೊಬ್ಬರಿಯನ್ನು ನಾನು ಮಿಕ್ಸಿಯಲ್ಲಿ ತುರ್ಕೊಂಡಿದ್ದೆ. ನಾನು ಮೊದಲೇ ಹೇಳಿದಾಗೆ ಮಿಕ್ಸಿಲಿ ಹೇಗೆ ತುರ್ಕೊಳ್ಳೋದು, ನಾನು ಹೊಸ ಮಿಕ್ಸಿಯಲ್ಲಿ ತುರಿದಿದ್ದು ನಾನು ನಿಮಗೆ ತೋರಿಸಿಲ್ಲ. ಇವತ್ತು ನಾನು ಹೇಗೆ ತುರ್ಕೊಂಡೆ ಅನ್ನೋದನ್ನು ತೋರಿಸ್ತೀನಿ. ಮಿಕ್ಸಿ ಡೆಮೋ ತೋರಿಸುವಾಗ ಬಾಯಲ್ಲಿ ಹೇಳಿದ್ದೆ ಅಷ್ಟೇ, ಬಟ್ ತೋರಿಸಿರಲಿಲ್ಲ. ಇವತ್ತು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿರೋದೆಲ್ಲ ಹೆಲ್ದಿಯಾಗಿರೋದೆ, ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನೂ ಹಾಕಿಲ್ಲ. ಒಂದು 3-4 ದಿನ ಇಟ್ಕೊಂಡು ತಿನ್ನಬಹುದು. ನಿಮಗೆ ಉಂಡೆಗಳು ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ಕೋಬಹುದು. ನಾನು ಸುಮಾರಾಗಿ ಮೀಡಿಯಮಾಗಿ ಕಟ್ತಾಯಿದ್ದೀನಿ. ಒಬ್ಬೊಬ್ಬರು ತಂಬಿಟ್ಟು ಉಂಡೆ ಅಂತ ಹೇಳಿದ್ರೆ 2 ಕೈಲೂ ಸೇರಿಸಿ ಇಷ್ಟಿಷ್ಟು ದಪ್ಪ ಕಟ್ತಾರೆ. ಒಂದು ತಂಬಿಟ್ಟೆ ಕೊಟ್ಟರೆ ಮನೆಯವರೆಲ್ಲ ಅದರಲ್ಲೇ ಮುರ್ಕೊಂಡು ತಿನ್ನೋ ಹಾಗೆ ಕೊಡ್ತಾರೆ. ಬಟ್ ನಾನಿಲ್ಲಿ ಒಬ್ಬರು ಒಂದು ತಿಂದರೆ ಸಾಕಾಗಬಹುದು ಅನ್ನುವಷ್ಟು ಕಟ್ತಾಯಿದ್ದೀನಿ. ಅಕಸ್ಮಾತ್ ಇನ್ನೊಂದು ಬೇಕಂದರೆ ಇನ್ನೊಂದು ತೊಗೊಂಡು ತಿನ್ನಬಹುದಷ್ಟೇ. ಮೊದಲೆಲ್ಲ ಹಾಗೆ ತಿಂತಿದ್ರು, ಸ್ವೀಟೆಲ್ಲ ಇಷ್ಟಪಡ್ತಿದ್ರು. ಇವಾಗೆಲ್ಲ ಡಯಟ್ ಅದು ಇದು ಅಂತ ಅಂದ್ಕೊಂಡು ಒಂದು ಉಂಡೆ ತಿಂದರೆ ಸಾಕು ಅನ್ನುವಷ್ಟೇ ಇರೋದು ಈಗಿನ ಜನ್ರೇಷನ್ನವರು. ಹಾಗಾಗಿ ನಾನು ಇಷ್ಟು ಸಣ್ಣದಾಗಿ ಕಟ್ಟಿದ್ದೀನಿ. ನಮ್ಮ ಕಡೆ ಎಲ್ಲ ಹುರಿದಕ್ಕಿಯಲ್ಲಿ ತಂಬಿಟ್ಟು ಮಾಡ್ತೀವಿ, ಮತ್ತು ಹಸಕ್ಕಿ ತಂಬಿಟ್ಟು ಕೂಡ ಮಾಡ್ತಾರೆ, ಆದರೆ ನಾವು ಮಾಡಲ್ಲ. ನಿಮ್ಮ ಕಡೆ ದೇವ್ರಿಗೆ ಆರತಿ ಮಾಡುವಾಗ ಯಾವ ತಂಬಿಟ್ಟಲ್ಲಿ ಆರತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ತಂಬಿಟ್ಟು ಕೂಡ ನೋಡೋದಕ್ಕೆ ಹೇಗಿದೆ ಅನ್ನೋದನ್ನು ತಿಳಿಸಿ. ಚಾಮುಂಡೇಶ್ವರಿ ಹಬ್ಬಕ್ಕೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಆ ವಿಡಿಯೋ ಕೂಡ ಇದೆ, ಆದಷ್ಟು ಬೇಗ ಆ ವಿಡಿಯೋನೂ ಬರುತ್ತೆ. ನಾನು ಮಿಕ್ಸಿ ಡೆಮೋಸ್ ತೋರಿಸಿದಾಗ ಜಸ್ಟ್ ಹೇಗೆ ತುರ್ಕೋಬೇಕಂತ ಹೇಳಿದ್ದೆ ಅಲ್ವಾ, ಈಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಇದನ್ನು ಎಕ್ಸ್ಟ್ರಾ ನಾವು ಇದನ್ನು ಫಿಟ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಆಗಬೇಕು. ಹಿಂಗೆ ಮೇಲೆ ಕೆತ್ತಿದ್ರೂ ಕೂಡ ಬರಬಾರ್ದು, ಆ ಥರ ಲಾಕ್ ಆಗಬೇಕು. ಅದಾದಮೇಲೆ ಇದು ಎಲ್ಲವನ್ನು ಚಾಪ್ ಮಾಡ್ಕೊಳ್ಳುವಂಥದ್ದು, ಅಂದರೆ ಎಲ್ಲನೂ ಕಟ್ ಮಾಡ್ಕೊಳ್ಳುವಂಥದ್ದು ಇದು. ಸೊ ಇದನ್ನು ಫಿಕ್ಸ್ ಮಾಡಬೇಕು. ಇದು ಕೂಡ ಲಾಕ್ ಆಗಬೇಕು. ಇಲ್ಲಾಂದರೆ ನೋಡಿ, ಹಿಂಗೆ ಎತ್ತಿದ ತಕ್ಷಣ ಬಂದುಬಿಟ್ರೆ ಇದು ಲಾಕ್ ಆಗಿಲ್ಲ ಅಂತ ಕರೆಕ್ಟಾಗಿ ಕೂರಿಸಿದ್ರೆ, ನಾನು ಒಂದು ಕೈಲಿ ವೀಡಿಯೋ ಮಾಡ್ಕೊಂಡು ಒಂದು ಕೈಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕೋದು ಲೇಟ್ ಆಯ್ತು ಅಷ್ಟೇ. ನೋಡಿ, ಈಗ ಲಾಕ್ ಆಗಿದೆ. ಈಗ ಮೇಲಕ್ಕೆ ಹಿಂಗೆ ಎತ್ತಿದ್ರೋದು ಬರೋಲ್ಲ. ಸೊ ಇಷ್ಟು ಲಾಕ್ ಆದಮೇಲೆ ನಾವು ಯಾವುದೇ ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ತುರ್ಕೊಳ್ಳೋದಕ್ಕಾಗಲಿ ಇದನ್ನು ಹಾಕಲೇಬೇಕು. ನೋಡಿ, ಜಸ್ಟ್ ಹಿಂಗೆ ಫಿಕ್ಸ್ ಮಾಡಬೇಕಷ್ಟೇ. ಇದು ಲಾಕ್ ಆಗುತ್ತೆ, ನಾವು ಆನ್ ಮಾಡಿದ ತಕ್ಷಣ ಲಾಕ್ ಆಗುತ್ತೆ. ಇದು ನೋಡಿ, ಇದು ಕ್ಯಾರೆಟ್ ಅಥವಾ ಬೀಟ್ರೇಟ್ ಅಥವಾ ಕೊಬ್ಬರಿಯನ್ನು ತುರ್ಕೊಳ್ಳುವಂಥದ್ದು. ನಿಮಗೆ ಸ್ಲೈಸ್ ಬೇಕಂದರೆ ಬೇರೆದು ಬರುತ್ತೆ, ಅದು ಆಲ್ರೆಡಿ ಡೆಮೋದಲ್ಲಿ ತೋರಿಸಿದ್ದೀನಿ, ಡೆಮೋ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ನೋಡಿ, ಅದಾದಮೇಲೆ ಇದನ್ನು ಲಾಕ್ ಮಾಡಬೇಕಾಗುತ್ತೆ. ಇದು ಕೂಡ ಲಾಕ್ ಆಗಬೇಕು. ಸುಮ್ಮನೆ ಹಿಂಗೆ ಇಟ್ಟುಬಿಟ್ಟು ಏನಾದರೂ ಹಿಂಗೆ ಎತ್ತಿದ್ರೆ ಬಂದುಬಿಡುತ್ತೆ. ಲಾಕ್ ಆದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಕೊಬ್ಬರಿ ಒಂದು ಪೂರ್ತಿ ಕೊಬ್ಬರಿ ಅದಕ್ಕೆ ಹಿಡಿಸೋದಿಲ್ಲ. ನೋಡಿ, ಚಿಕ್ಕದಾಗಿದೆ ಅಲ್ವಾ, ಅದಕ್ಕೆ ನಾನು ಒಂದು ಕೊಬ್ಬರಿನಲ್ಲಿ 4 ಭಾಗ ಮಾಡಿದ್ದೀನಿ. ಅಂದರೆ ದೊಡ್ಡದಾಗಿತ್ತು ಆ ಕೊಬ್ಬರಿ, ಹಾಗಾಗಿ 4 ಭಾಗ ಮಾಡಿದ್ದೀನಿ. ಇದು ಎಕ್ಸ್ಟ್ರಾ ಈ ಥರ ಕೊಟ್ಟಿರ್ತಾರೆ. ಸೊ ಅದನ್ನು ಹೀಗೆ ಇಟ್ಕೊಂಡು ಆನ್ ಮಾಡ್ಕೊಳ್ಳೋದಷ್ಟೇ. ಮಿಕ್ಸಿನ ಆನ್ ಮಾಡ್ಕೊಂಡಾಗ ಅದೇ ತುರ್ಕೊಂಡು ಹೋಗುತ್ತೆ. ಕೊಬ್ಬರಿ ಏನಾದರೂ ದೊಡ್ಡದಾಗಿದ್ದರೆ 4 ಭಾಗ ಮಾಡ್ಕೊಳ್ಳಿ. ಚಿಕ್ಕದು ಕೊಬ್ಬರಿ ಅಂದರೆ ಸಣ್ಣ ಕೊಬ್ಬರಿ ಆದರೆ 2 ಭಾಗ ಮಾಡಿಕೊಂಡು ನಡೆಯುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಪೀಸ್ ಉಳ್ಕೊಳ್ಳುತ್ತೆ. ಆ ಪೀಸ್ ತೊಗೊಂಡು ನೀವು ಏನಕ್ಕಾದರೂ ಯೂಸ್ ಮಾಡ್ಕೋಬೇಕಾಗುತ್ತೆ. ನನಗಂತೂ ಕೊಬ್ಬರಿ ತುರಿಯೋದಕ್ಕೆ ಆಗ್ತಿರ್ಲಿಲ್ಲ. ಕೊಬ್ಬರಿ ತುರಿಯುವಂಥ ಐಟಮ್ಸೇ ಮಾಡ್ತಿರಲಿಲ್ಲ. ನನಗೆ ತುಂಬ ಕೈ ಎಳ್ತಾ ಬರ್ತಿತ್ತು ನಾನು ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿದ್ರೆ. ಸೊ ಈ ಮಿಕ್ಸಿ ಬಂದ ಮೇಲೆ ಕೊಬ್ಬರಿ ತುರಿಯೋ ಐಟಮ್ಸ್ ಮಾಡೋದಕ್ಕೆ ನನಗೆ ಏನೂ ಬೇಜಾರಾಗಲ್ಲ. ಈ ಉದ್ದಿನಕಾಳು ಬೇಯಿಸ್ಕೊಳ್ಳುವಾಗಾದರೂ ಅಥವಾ ಕ್ಯಾರೆಟ್ ಪಲ್ಯ ಮಾಡೋಕ್ಕೆ ಕ್ಯಾರೆಟ್ ತುರ್ಕೊಳ್ಳೋಕ್ಕಾದರೂ ತುಂಬ ಚೆನ್ನಾಗಿ ತುರಿ ಬರುತ್ತೆ. ಇವಾಗ ನೋಡಿ, ಇದನ್ನು ನಾವು ಕೊಬ್ಬರಿ ಎತ್ಕೊಳ್ಳೋದು ತುಂಬ ಸುಲಭ. ಏನೇನು ಹಾಕಿದ್ವಿ ಅದೆಲ್ಲ ತೆಗೆದು ಇಲ್ಲಿ ನೋಡಿ ಎಷ್ಟು ಕೊಬ್ಬರಿ ತುರಿಯಾಗಿದೆ ಅಂತ. ಕೈಯಲ್ಲಿ ತುರಿಯೋದಾದರೆ
ತುಂಬಾ ಲೇಟ್ ಆಗುತ್ತೆ. ಬಟ್ ಇದರಲ್ಲಿ 5 ನಿಮಿಷಕ್ಕೆ ತುರ್ಕೊಂಡು ಬಿಡಬಹುದು. ಉದುದ್ರಾಗಿ ಚೆನ್ನಾಗಿ ಬಂದಿದೆ ಕೊಬ್ಬರಿ. ಕೊನೆಯಲ್ಲಿ ಇದನ್ನು ಹಾಕಿರ್ತೀವಲ್ಲ ಮಧ್ಯಭಾಗಕ್ಕೆ, ಅದನ್ನು ತೆಗೆದುಬಿಟ್ರೆ ಕೊಬ್ಬರಿನ ಆರಾಮಾಗಿ ಸುರ್ಕೊಬಹುದು. ತರಕಾರಿ ಹೆಚ್ಚೋದು, ಈರುಳ್ಳಿ ಹೆಚ್ಚೋದೆಲ್ಲ ವಿಡಿಯೋ ಮಾಡಿ ತೋರಿಸಿಲ್ಲ ನಿಮಗೆ. ಬೇರೆ ಟೈಮ್ನಲ್ಲಿ ಹೆಚ್ಚಾಗಿ ತೋರಿಸ್ತೀನಿ. ನೋಡಿ, ತೆಗೆದುಬಿಟ್ರೆ ಇದನ್ನು ಎತ್ತಿಟ್ಬಿಡೋದೇ. ಯಾವಾಗ ಬೇಕು ಆವಾಗ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಇವತ್ತು ಬಿಸಿಬೇಳೆಭಾತ್ ಮಾಡಿದ್ದೆ ಮನೆಯಲ್ಲಿ, ತುಂಬ ಚೆನ್ನಾಗಿ ಆಗಿತ್ತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ರೆಸಿಪಿ ನಾನೇನು ಶೂಟ್ ಮಾಡ್ಕೊಂಡಿಲ್ಲ, ಆಲ್ರೆಡಿ 2-3 ವಿಡಿಯೋದಲ್ಲಿ ಹಾಕಿದ್ದೀನಿ. ಕೊಬ್ಬರಿ ತುರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಇದರಲ್ಲೇ ತುರಿದಿದ್ದು. ಸೊ ತಂಬಿಟ್ಗೂ ಆಯಿತು, ಜೊತೆಗೆ ಬಿಸಿಬೇಳೆಭಾತ್ಗೂ ಆಯಿತು ಕೊಬ್ಬರಿ ತುರಿ. ಒಂದು ಸಲ ತುರ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು 4-5 ರೆಸಿಪಿ ಮಾಡೋಕ್ಕಾಗುತ್ತೆ. ನಿಮಗೆಲ್ಲ ಹೇಳಿದ್ದೀನಲ್ವ ನಮ್ಮ ಕಡೆ ಕೋತಿ ಕಾಟ ಜಾಸ್ತಿ ಅಂತ. ನೋಡಿ, ನಂಗೆ ತಲೆನೋವು ಅಂತ ಮಲ್ಕೊಂಡ್ಬಿಟ್ಟಿದೆ. ಕೋತಿ ಕಿಟಕಿಯಿಂದ ಬಂದು ಸಾಂಬಾರು ಮಾಡಿಟ್ಟಿದ್ದೆ, ಎಲ್ಲ ಚೆಲ್ಲಿ ಹೋಗಿದೆ. 1-2 ಕೆಲಸ ಕೊಟ್ಟಿದೆ. ನಮ್ಮ ಮನೆ ಸುತ್ತ ತೋಟ ಇರೋದ್ರಿಂದ, ಗಿಡ ಮರಗಳೇ ಇರೋದ್ರಿಂದ ಅವಾಗವಾಗ ಹಾವು ಬರ್ತಾನೆ ಇರ್ತವೆ. ಇವತ್ತು ನಮ್ಮ ಅತ್ತೆ ಮನೆ ಹತ್ರ ಬಾತ್ರೂಮ್ ಒಳಗಡೆ ಹಾವು ಬಂದುಬಿಟ್ಟಿತ್ತು. ನಿಮಗೆ ಕಾಣಿಸ್ಲಿಲ್ವೋ ಗೊತ್ತಿಲ್ಲ. ನೋಡಿ, 2 ಟಬ್ಗಳ ಮಧ್ಯ ಇದೆ. ನಾವೆಲ್ಲ ಕಾಯ್ತಾನೆ ನಿಂತಿದ್ವಿ, ಆದರೂ ಅದೆಲ್ಲೂ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ನಾಗರ ಹಾವುಗಳೇ ಹಾಗೆ ಇದ್ದಕ್ಕಿದ್ದ ಹಾಗೆ ಮಾಯ ಆಗ್ಬಿಡ್ತಾವವು. ಇವತ್ತು ಶಾರುಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಫಸ್ಟ್ ಕಾಲೇಜ್ಗೆ ಹೋದ್ಮೇಲೆ ಫಸ್ಟ್ ಪೇರೆಂಟ್ಸ್ ಮೀಟಿಂಗು ಹೋಗಿದ್ದೀಗ ಅವಳು ಕಾಲೇಜ್ ಆಗಿರೋದ್ರಿಂದ ನಾನು ಕಾಲೇಜಲ್ಲಿ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ. ಬರುವಾಗ ಲಕ್ಷ್ಮೀ ದೇವಿ ದೇವಸ್ಥಾನ ಆಯ್ತಲ್ವ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಹೊರಗಡೆಯಿಂದ ಹಾಗೆ ವಿಡಿಯೋ ಮಾಡಿಕೊಂಡೆ, ಒಳಗಡೆ ಹೋಗಲಿಲ್ಲ. ಆಷಾಢ ಮಾಸಗಳಲ್ಲಿ ದೇವರು ಅಲಂಕಾರ ನೋಡೋದೇ ಒಂಥರ ಚೆಂದ. ಆದರೆ ನಾನು ಒಳಗಡೆ ಹೋಗೋ ಆಗಿರಲಿಲ್ಲ, ಅದಕ್ಕೆ ಹೋಗಲಿಲ್ಲ. ಹಾಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಆದರೆ ಚಾಮುಂಡೇಶ್ವರಿ ದೇವಸ್ಥಾನ ಬಾಗಿಲಾಕಿತ್ತು. ನಾವಲ್ಲಿಂದ ಬಂದು ಎಲ್ಲರೂ ಪಾನಿಪುರಿ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಮಕ್ಳಿಗೆ ಏನಾರ ತಿನ್ಸೋಣ ಅಂತ ಇಬ್ಬರೂ ಜೊತೆಲಿ ಕರ್ಕೊಂಡು ಹೋದರೆ ಅವ್ರು ಪಾನಿಪುರಿ ಬಿಟ್ಟು ಬೇರೆ ಏನೂ ತಿನ್ನಲೇ ಇಲ್ಲ. ಕಳೆದ ವರ್ಷ ನಾನು ಪ್ರತಿ ಆಷಾಢ ಶುಕ್ರವಾರದಲ್ಲೂ ಹೋಗಿ ಚಾಮುಂಡಿ ತಾಯಿಗೆ ವಿಶೇಷ ಅಲಂಕಾರ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲಿ. ಪ್ರತಿ ವಾರ ಕೂಡ ವಿಡಿಯೋ ಮಾಡ್ಕೊಂಡು ಫೋಟೋ ತೊಗೊಂಡು ಹಾಕ್ತಿದ್ದೆ. ಆದರೆ ಈ ವಾರ ನನಗೆ ಅದೃಷ್ಟ ಚೆನ್ನಾಗಿರಲಿಲ್ವೋ, ದೇವರ ಅಲಂಕಾರ ನೋಡುವಂಥ ಭಾಗ್ಯ ಸಿಗಲೇ ಇಲ್ಲ. ಸೊ ಹಾಗಾಗಿ ನನ್ನ ಮಗಳು ಫ್ರೆಂಡ್ ಪೇರೆಂಟ್ ಒಬ್ಬರು ಹಾಕಿದ್ರು ಸ್ಟೇಟಸ್ಗೆ. ಅದನ್ನು ಸೇವ್ ಮಾಡಿಕೊಂಡು ಅವ್ರ ಹತ್ರ ನಾನು ಕಳಿಸ್ಕೊಂಡು ಅದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಫಲಪುಷ್ಪ ಅಲಂಕಾರ ಮಾಡಿದ್ದಾರೆ. ಪ್ರತಿ ವಾರ ಕೂಡ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ. ಒಂದು ವಾರ ಮಾಡಿದ ಅಲಂಕಾರ ಇನ್ನೊಂದು ವಾರ ಮಾಡೋದಿಲ್ಲ. ಆ್ಯಂಡ್ 1 ವರ್ಷ ಮಾಡಿದ ಅಲಂಕಾರಕ್ಕಿಂತ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ, ಈ ಸಲ ಕೂಡ ಅಲಂಕಾರ ತುಂಬಾ ಚೆನ್ನಾಗಿದೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಏನೇ ಮಾಡಬೇಕಂದ್ರೂ ಅದೃಷ್ಟ ಇರಬೇಕಂತ. ಆದರೆ 4 ವಾರದ್ದು ನಾನು ಫೋಟೋಸ್ ನೋಡಿದೆ, ವೀಡಿಯೋಸ್ ನೋಡಿದೆ, ಆದರೆ ನೇರವಾಗಿ ನೋಡಲಿಲ್ಲ ಅನ್ನೋದೊಂದು ಬೇಜಾರಾಯಿತು ಅಷ್ಟೇ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.